ಇಡೀ ರಾಜ್ಯದಲ್ಲಿ ಹಿಂದೆ ಎಂದೂ ಕೂಡ ಇಂಥ ಬರಗಾಲ ನಾವು ನೋಡಿಲ್ಲ ಅಂತ ಒಂದು ಭೀಕರ ಬರಗಾಲ ಆ ವರ್ಷದ ಸರ್ಕಾರಕ್ಕೆ ಹೋಗುತ್ತದ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತದ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೋಗ್ತದ ಮಾನ್ಯನೇ ಮುಖ್ಯಮಂತ್ರಿಯವರು ಹೇಳ್ಯಾರ ಇಡೀ ಬಿಜಾಪುರ ರಾಜ್ಯನೇ ಇವತ್ತು ಭೀಕರ ಬರಗಾಲ ತತ್ತರಿಸೋಗ್ಯದ ರೈತರ ಸಂಕಷ್ಟದಲ್ಲಿ ಅದಾರ ಅಂತೇಳಿ ಮತ್ತು ಇನ್ನೂ ಕೂಡ ಒಂದು ಇಡೀ ರಾಜ್ಯವನ್ನು ಬರಗಾಲ ಹತ್ರ ಘೋಷಣೆ ಮಾಡೋಕ್ಕೂ ತಯಾರಿಲ್ಲ ಒಂದು ಬಿಡಿಗಾಸು ಪರಿಹಾರ ಇಲ್ಲ ಸಾಲ ಮನ್ನಾನೂ ಇಲ್ಲ ಮತ್ತು ಮಾನ್ಯ ಮತ್ತೊಂದು ಹೇಳಿಕೆ ಕೊಟ್ಟರು ನಾವು 15 ದಿವಸ ಒಳಗಾಗಿ ವರದಿ ತರಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ನಾವು ಶಿಫಾರಸು ಮಾಡ್ತೇವೆ ಪರಿಹಾರ ಸಲುವಾಗಿ ಅಂತೇಳಿ 15 ದಿನ ಯಾಕೆ ಬೇಕು ಇದಕ್ಕೆ ಬರಗಾಲ ಬಿದ್ದದ ಅನ್ನೋದು ನಿಮ್ಗೆ ಗೊತ್ತದ ಖಾತ್ರಿ ಆಗ್ಯದ ಮತ್ತು 15 ದಿನ ಯಾಕೆ ಬೇಕು ಅವಶ್ಯಕತೆ 15 ದಿನ ತೊಗೊಳ್ಳೋ ಅವಶ್ಯಕತೆ ಏನದ ಅಂದ್ರೆ ನಿಮಗೇನು ಭರವಸೆ ಇಲ್ಲ ಏನು ರಾಜ್ಯದಲ್ಲಿ ಬರಗಾಲ ಬಿದ್ದದ್ದು ಮಳೆ ಇಲ್ಲ ಅಂತ ನಿಮಗೆ ಕಲ್ಪನಾಕ ಅದ ಮತ್ತು ಇನ್ನೂ 15 ದಿವಸ ನಾನು ವರದಿ ತೊಗೊಂಡು ಕೊಡ್ತೇನೆ ಮತ್ತು ನೀವೇ ಮುಖ್ಯಮಂತ್ರಿ ರೀ ನಿಮಗೆ ರೈತರ ಮಕ್ಕಳು ಹೌದು ಅಲ್ಲಿ ನೀವು ಸ್ವಲ್ಪ ಅರ್ಥಕ್ಕದಲ್ಲಿ ಬರಗಾಲ ಹೆಂಗೆ ಬಿದ್ದದ ಅನ್ನೋದೇ ಮತ್ತು ಅಷ್ಟು ಕನಿಷ್ಠ ಜ್ಞಾನ ಇಲ್ಲದೆ 15 ದಿವಸ ವರದಿ ತರಿಸ್ತೇವೆ ಅಂದ್ರೆ ರೈತರು ಸತ್ಯಂದ ಮಾಡ್ತಾರೆ ಏನು ರೈತರು ಗೋರಿ ಮೇಲೆ ಅಷ್ಟು ತಿಳುವಳಿಕಿಲ್ಲ ನಿಮ್ಗೆ ಹೆಂಗಾರೆ ಸರ್ಕಾರ ಮಾಡ್ತೀನಿ ಅಲ್ಲ ರೈತರ ಮಕ್ಳು ಹೌದು ಅಲ್ಲ ನಮಗೆ ಸಂಶಯ ಬರಾಗತ್ತದ ರಾಜ್ಯ ಸರ್ಕಾರ ನೀವು ಮೊದಲು ಏನು ಕೊಡ್ಬೇಕಾಗಿದೆ ನಿಮ್ಗೆ ಎಷ್ಟು ಶಕ್ತಿ ಅದ ಅಷ್ಟು ಪರಿಹಾರ ಕೊಡ್ರಿ ಕೊಟ್ಟ ನಂತರ ಕೇಂದ್ರ ಸರ್ಕಾರ ಕಿವಿಂಡು ಕೆಲಸ ಮಾಡ್ರಿ ರಾಜ್ಯ ಸರ್ಕಾರ ಅದನ್ನ ಬಿಟ್ಟು ಕೇಂದ್ರ ಸರ್ಕಾರ ಮೇಲೆ ಕೈ ಮಾಡ್ಕೋತ ನಿಮ್ದೇನು ಕೆಲಸ ರಾಜ್ಯ ಸರ್ಕಾರದ ಹಂಗಾರ ಅದಕ್ಕೆ ಅನಾವಶ್ಯಕವಾಗಿ ವಿಳಂಬ ನೀತಿ ಅನುಸರಿಸದೇ ರಾಜ್ಯವನ್ನೇ ಭೀಕರ ಬರಗಾಲ ಪರಿಸ್ಥಿತಿ ತಿಳ್ಕೊಂಡು ಬರಗಾಲ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮೊದಲೇ ರೈತರು ಬರಗಾಲ ತತ್ತರಿಸಿ ಹೋಗ್ಯಾರ ಕಳೆದ ವರ್ಷವೂ ಕೂಡ ವಿಪರೀತ ಮಳೆಯಿಂದ ಬೆಳೆ ಹಾಳಾಗೋಯ್ತು ಈ ಸಲ ಮಳೆ ಇಲ್ಲದೆ ಒಂದು ರೀತಿ ಹಾಳಾಗ್ಯದ ಒಂದು ಕಡೆ ಗ್ವಾಡಿ ಪೆಟ್ಟ ಒಂದು ಕೈ ಪೆಟ್ಟ ಅನ್ನುವಂಥ ರೀತಿಯಲ್ಲಿ ಎರಡು ರೀತಿಯಿಂದ ರೈತರು ಪೆಟ್ಟು ತಿನ್ನಕತ್ತಾರ ಇನ್ನು ಮತ್ತೆ ಆತ್ಮಹತ್ಯೆಗಳು ಹೆಚ್ಚಾಗುವಂಥ ಸಂದರ್ಭದ ಕಾರಣಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಇಡೀ ರಾಜ್ಯವನ್ನೇ ಬರಗಾಲತ್ತು ಘೋಷಣೆ ಮಾಡಿ ಪರಿಹಾರ ಕೊಡಬೇಕು ಮತ್ತು ಸಾಲ ಮನ್ನಾ ಮಾಡೋಕೆ ಒತ್ತಾಯಪಡಿಸಿದೆ. ಅರವಿಂದ್ ಕುಲಕರ್ಣಿ, ಅಖಂಡ ಕನ್ನಡ ರೈತ ರಾಜ್ಯ ಪ್ರಧಾನ ಕಾರ್ಯದರ್ಶಿ.